ಹೃದಯಾಘಾತಕ್ಕೂ ವ್ಯಾಯಾಮಕ್ಕೂ ಅಂದರೆ ಎಕ್ಸರ್ಸೈಸ್ಗೆ ಏನಾದರೂ ಸಂಬಂಧ ಇದೆಯಾ? ಡೆಫಿನೆಟ್ಲಿ ಇದೆ. ಆದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತು, ನಾನು ಬರೀ ವೈದ್ಯನಲ್ಲ, ಒಂದು ಸಾಮಾಜಿಕ ಕಳಕಳಿ ಇರುವಂಥ ವೈದ್ಯ. ಅದಕ್ಕೋಸ್ಕರವಾಗಿ ನನ್ನ ಆತ್ಮೀಯ ಸ್ನೇಹಿತರಾದ ತೀರ್ಥಹಳ್ಳಿ ಕೋಟೆಕೊಪ್ಪ ಶ್ರೀಧರ್ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು. ಡಾಕ್ಟ್ರೇ, ನಿಮ್ಗೊಂದು ವಾಟ್ಸಾಪ್ ಕಳಿಸ್ತೀನಿ. ಜಾರ್ಖಂಡ್ನಲ್ಲಿ ಕಾಕಿ ದೈಹಿಕ ಪರೀಕ್ಷೆಯಲ್ಲಿ 15 ದಿನಗಳಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ಇದನ್ನು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಹೃದಯಾಘಾತಕ್ಕೂ ವ್ಯಾಯಾಮಕ್ಕೂ ಅಂದರೆ ಎಕ್ಸರ್ಸೈಸ್ಗೆ ಏನಾದರೂ ಸಂಬಂಧ ಇದೆಯಾ? ಡೆಫಿನೆಟ್ಲಿ ಇದೆ. ಯಾರೋ ನನ್ನ ಪ್ರಶ್ನೆ ಕೇಳಿದ್ರು, ಡಸ್ ಎಕ್ಸರ್ಸೈಸ್ ಥ್ವಾರ್ಟ್ ಅಂದರೆ ವ್ಯಾಯಾಮ ಮಾಡೋದ್ರಿಂದ ಹೃದಯಾಘಾತ ನಿಷ್ಫಲಗೊಳ್ಳುತ್ತಾ ಆರ್ ಟ್ರಿಗರ್ ಆಗುತ್ತಾ ಅಥವಾ ಹಾರ್ಟ್ ಅಟ್ಯಾಕ್ ಬರುತ್ತಾ? ಉತ್ತರ ಬೋತ್ ಅಂತ. ಅಂದರೆ ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕು ಆಗ್ಬೋದು, ಹಾರ್ಟ್ ಅಟ್ಯಾಕ್ನಿಂದ ತಪ್ಪಿಸ್ಕೋಬೋದು. ಇವಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಗೊಂದಲ ಆಗ್ತಾಯಿದೆ, ಅದನ್ನು ಕ್ಲಾರಿಫೈ ಮಾಡ್ತೀನಿ ನೋಡಿ. ನೀವು ವ್ಯಾಯಾಮ ಮಾಡೋದ್ರಿಂದ ಬೆನಿಫಿಟ್ಸ್ ಆರ್ ಮೋರ್ ದ್ಯಾನ್ ರಿಸ್ಕ್ಸು ಇದೆ. ಆ ರಿಸ್ಕಿನ ಬಗ್ಗೆ ಆಮೇಲೆ ಹೇಳ್ತೀನಿ. ನೀವು ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಗೆ ಏನು ಅನುಕೂಲಗಳಿದ್ದಾವೆ ಅಂದರೆ, ನಿಮ್ಮ ಟ್ರೈಗ್ಲಿಸರೈಡ್ಸ್ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆಮೇಲೆ HDL ಲೆವೆಲ್ಲು ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಹೃದಯದ ಎಜೆಕ್ಷನ್ ಅಂತೀವಿ ನಾವು, ಪಂಪ್ ಹೊಡೆಯೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಕರೋನರಿ ವೆಸಲ್ಸ್ನ ನಿಮಗೆ ಅದು ಅಲರ್ಟ್ ಆಗಿ ಎಲಾಸ್ಟಿಕ್ ಇರುತ್ತೆ. ಆ್ಯಂಡ್ ಇಟ್ ಕಾರ್ಡಿಯೋ ರೆಸ್ಪಿರೇಟರಿ ಫೇಲ್ಯೂರ್ನ ಕಡಿಮೆ ಮಾಡುತ್ತೆ. ಇದಿಷ್ಟು ನಿಮಗೆ ಎಕ್ಸಸೈಸ್ ಅಂದ ತಕ್ಷಣ ನೀವು ಜಿಮ್ಗೆ ಹೋಗ್ಬೇಕಾ ಏನು ಅಂತ ಗೊಂದಲಗಳು ಬರುತ್ತೆ. ಬೇಡ, ಭಾಳ ಸರಳವಾದ ದುಡ್ಡು ಖರ್ಚಾಗದಿರೋ ಅಂಥ ಒಂದೇ ಎಕ್ಸರ್ಸೈಸ್ ಅಂದರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ನಿಮಗೆ ಅಲ್ಲೂ ಕೂಡ ಜಾಗಿಂಗ್ ಮಾಡಬೇಕಾ, ರನ್ನಿಂಗ್ ಮಾಡಬೇಕಾ, ಬ್ರಿಸ್ಕ್ ವಾಕಿಂಗ್ ಮಾಡಬೇಕಾ, ಈ ಗೊಂದಲಗಳು ಇರ್ತವೆ. ಬಟ್ ನಾನು ನಿಮಗೆ ಸರಳವಾಗಿ ಹೇಳ್ಬೇಕಂದ್ರೆ, ಒಂದು ಬ್ರಿಸ್ಕ್ ವಾಕಿಂಗ್ ಎಷ್ಟೊತ್ತು ಮಾಡಬೇಕು? ವಾರದಲ್ಲಿ ಅಟ್ಲೀಸ್ಟ್ 3 ದಿನ, ಐಡಿಯಲಿ 5 ದಿನ, 7 ದಿನ ಮಾಡಿದರೆ ಇನ್ನೂ ಒಳ್ಳೆಯದೆ. 35ರಿಂದ 40 ನಿಮಿಷ ಬ್ರಿಸ್ಕ್ ವಾಕಿಂಗ್. ಈ ಬ್ರಿಸ್ಕ್ ವಾಕಿಂಗ್ ಅಂತ ತಕ್ಷಣ ನಾನು ನಡೆಯೋದಕ್ಕೂ ನನ್ನ ಮಗ ನಡೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ನನಗೆ ಅದಕ್ಕೇನಾದರೂ ಫಾರ್ಮುಲಾ ಇದೆಯಾ ಡಾಕ್ಟ್ರೆ? ಇದೆ. 220 ಮೈನಸ್ ನನ್ನ ವಯಸ್ಸು. ಅಂದರೆ ಇವಾಗ ನನ್ನ ಎಕ್ಸಾಂಪಲ್ ಕೊಡ್ತೀನಿ. 220 ಸ್ಟ್ಯಾಂಡರ್ಡ್ ಫಿಗರು, ಅದರೊಳಗೆ ನನ್ನ ವಯಸ್ಸು ಕಳೆದ್ರೆ 150 ಬರುತ್ತೆ. ಆ 150ರ 70% ನನ್ನ ಹಾರ್ಟ್ ರೇಟ್ ಇರಬೇಕು ನಾನು ನಡೆದಾಗೆ. ಅಂದರೆ ನಾನು ಈಗ ಕೂತಿದ್ದೀನಿ, ನನ್ನ ಹಾರ್ಟ್ ರೇಟ್, ಪಲ್ಸ್ ರೇಟು 80ರಿಂದ 90 ಇರುತ್ತೆ. ನಾನು ಯಾವಾಗ ನನಗೆ ಎಕ್ಸಸೈಸ್ ಅನುಕೂಲ ಆಗಬೇಕು ಅಂದರೆ 115ಕ್ಕೆ ಹೋದರೆ ಅದನ್ನೇ ನಾವು ಬ್ರಿಸ್ಕ್ ವಾಕ್ ಅನ್ನೋದು. ಈಗ ನಿಮಗೆ ಪರ್ಟಿಕ್ಯುಲರ್ಲಿ ಈ ಮ್ಯಾರಥಾನ್ ರನ್ನರ್ಸ್ ಇರ್ತಾರಲ್ಲ, ಅಂದರೆ ಲಾಂಗ್ ಡಿಸ್ಟೆನ್ಸ್ ರನ್ ಮಾಡ್ತಾರಲ್ಲ, ಪ್ರತಿನಿತ್ಯ ದಿನ ಓಡ್ತಾರಲ್ಲ, ಅವರಿಗೆ ಹೃದಯಾಘಾತ ಎಷ್ಟು ಕಡಿಮೆ ಅಂದರೆ, ಸೆಡೆಂಟ್ರಿ ವರ್ಕ್ಸ್, ದಿನ ಕೂತು ಕೆಲಸ ಮಾಡೋರು, ವ್ಯಾಪಾರ ಮಾಡೋರು, ಎಲ್ಲೂ ಹೋಗದೆ ಇರೋರು, TV ಮುಂದೆ ರಿಮೋಟ್ ಇಟ್ಕೊಂಡ್ರು, ಅವ್ರಿಗಿನ್ನ ಈ 1/7 ಅಂದರೆ 7 ಟೈಮು ಕಡಿಮೆ ಹೃದಯಾಘಾತ ಆಗುತ್ತೆ. ಅಂದರೆ ಸುಮ್ಮನೆ ಕೂತಿರೋರಿಗೆ ಹೃದಯಾಘಾತ ಜಾಸ್ತಿ, ದಿನ ಮ್ಯಾರಥಾನ್ ರನ್ ಮಾಡೋರಿಗೆ 7 ಟೈಮ್ ಕಡಿಮೆ ಇರುತ್ತೆ. ಲಾಸ್ಟ್ಗೆ ನಿಮ್ಗೊಂದು ಕಾಷನ್ ಕೊಡ್ತೀನಿ. ಪೀಪಲ್ ಹೂ ರೇರ್ಲಿ ಎಕ್ಸರ್ಸೈಸ್, ಇಫ್ ದೇ ಎನ್ಗೇಜ್ ಇನ್ ಸಡನ್ ವಿಗರಸ್ ಎಕ್ಸರ್ಸೈಸ್ ಆರ್ 7 times more likely to get ಹಾರ್ಟ್ ಅಟ್ಯಾಕ್ ಕಂಪೇರ್ ಟು ದೋಸ್ ಹೂ ರೆಗ್ಯುಲರ್ಲಿ ಎಕ್ಸರ್ಸೈಸ್. ಅಂದರೆ ಇಷ್ಟೇ, ಯಾವಾಗಲೂ ಎಕ್ಸರ್ಸೈಸ್ ಮಾಡ್ದಿರೋರು ಸಡನ್ನಾಗಿ ಒಂದು ಏನೋ ಕಾಂಪಿಟೇಷನ್ ಇರ್ಬೋದು ಅಥವಾ ಏನೋ ಕಾರಣದಕ್ಕೆ ಸಡನ್ನಾಗಿ ಎಕ್ಸರ್ಸೈಸ್ ಮಾಡಿದರೆ ಅವರಿಗೆ 7 ಟೈಮ್ಸ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರಾಬಬಲಿ ಇವರು ನಾವು ಏನು ಕೋಟ್ ಮಾಡಿದಿರಲ್ಲ ಜಾರ್ಖಂಡ್ನ ಕ್ಯಾಕಿ ಎಕ್ಸರ್ಸೈಸ್ನಲ್ಲಿ, ಅನ್ಫಾರ್ಚುನೇಟ್ಲಿ ಯಂಗ್ ಫೇಲೋಸು, ಅವ್ರು ಯಾವತ್ತೂ ಓಡಿರಲ್ಲ, ಎಕ್ಸರ್ಸೈಸ್ ಮಾಡಿರಲ್ಲ, ಮನೆ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡಿರ್ತಾರೆ. ತಾವು ಫಿಟ್ ಆಗಬೇಕು, ಯಾಕಂದರೆ ಅಲ್ಲಿ ಕ್ರೈಟೀರಿಯಾ ಇರುತ್ತೆ. ಪೊಲೀಸ್ ಸೆಲೆಕ್ಷನ್ ಆಗಬೇಕಾದ್ರೆ ಇಷ್ಟು ಮಿನಿಟ್ಸ್ನಲ್ಲಿ ಇಷ್ಟು ಡಿಸ್ಟೆನ್ಸ್ ಓಡಬೇಕು ಅಂತ. ಅನ್ಫಾರ್ಚುನೇಟ್ ಅಲ್ಲಿ ಯಾರಾದರೂ ವೈದ್ಯರು ಅವ್ರಿಗೆ ಅಡ್ವೈಸ್ ಮಾಡಿದರೆ ಅಥವಾ ಚೆಕಪ್ ಮಾಡಿ ನೀನು ಆಲ್ರೆಡಿ ಯಾವ ಮಟ್ಟಕ್ಕೆ ನಿನ್ನ ಕರೋನರಿ ವೆಸಲ್ ಇದ್ದಾವೆ ಅಂದರೆ, ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಹಾರ್ಟ್ ಅಟ್ಯಾಕು ಕೊಲೆಸ್ಟ್ರಾಲ್ ಓಲ್ಡ್ ಏಜ್ನಾಗ ಬರುತ್ತೆ ಅಂತಲ್ಲ. ಚಿಕ್ಕ ವಯಸ್ಸಿನಿಂದನೇ ನಿಮ್ಮ ಕೊಲೆಸ್ಟ್ರಾಲು ನಿಮ್ಮ ರಕ್ತನಾಳದಲ್ಲಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಸೊ
ಲಾಸ್ಟ್ಗೆ ನಿಮ್ಗೊಂದು ಮಾತು ಹೇಳ್ತೀನಿ. ಬರ್ಸ್ಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಫ್ಟರ್ ಇಯರ್ಸ್ ಆಫ್ ಇನ್ಆಕ್ಟಿವಿಟಿ ಕ್ಯಾರಿ ರಿಸ್ಕ್. ಅಂದರೆ ಬಹಳ ದಿನ ನೀವು ಇನ್ಆಕ್ಟಿವ್ ಆಗಿದ್ದು ಸಡನ್ನಾಗಿ ಆಕ್ಟಿವಿಟೀಸು ಶುರು ಮಾಡಿದರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದನ್ನು ಕೌನ್ಸಿಲಿಂಗ್ ಮಾಡಿದರೆ ಅಲ್ಲಿ ಯಾರಾದರೂ ನನ್ನಂಥ ಒಬ್ಬ ವೈದ್ಯನನ್ನು ಕರೆದು ಈ ಜನಗಳಿಗೆ ಕೌನ್ಸಿಲ್ ಮಾಡಿದರೆ ನಿಜವಾಗ್ಲೂ ಅಷ್ಟು ಜೀವ ಉಳ್ಕೊಳ್ತಿತ್ತು. ಏನೋ ಜೀವನಾಂಶಕ್ಕೋಸ್ಕರವಾಗಿ ಅಪ್ಪ ಅಮ್ಮನ ಹೆಂಡ್ತಿನ ಸಾಕ್ಲಿಕ್ಕೋಸ್ಕರವಾಗಿ ಇವರಿಷ್ಟು ಜನ ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗ್ಲಿಕ್ಕೆ ಹೋಗಿ ಹೃದಯಾಘಾತದಿಂದ ಸತ್ತಿರ್ತಾರೆ. ಇಂಥ ವಿಚಾರಗಳನ್ನು ಕೇಳಿದಾಗ ನನ್ನ ಪ್ರೊಫೆಷನ್ಗೆ ಒಂಥರ ಅವಮಾನ ಆದಂಗೆ. ಅಂದರೆ ನಮ್ಮಂಥವ್ರನ್ನ ಕರೆದು ಅವರಿಗೆ ಬುದ್ಧಿ ಹೇಳಿದರೆ ಈ ರೀತಿ ಆಗ್ತಿರಲ್ಲ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.